ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಘೃಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇದೇ ತಿಂಗಳು 9ನೇ ತಾರೀಕು ಶನಿ ತನ್ನ ವಕ್ರಸ್ಥಾನವನ್ನು ತ್ಯಾಗ ಮಾಡಿ ಸೀದಾ ಆಗ್ತಾ ಇದ್ದಾನೆ. 9ನೇ ತಾರೀಕಿಂದ ಪ್ರಾರಂಭ ವಕ್ರತ್ಯಾಗವನ್ನು ಮಾಡ್ತಕ್ಕಂಥದ್ದು. ಮಧ್ಯದಲ್ಲಿ 12 ಅಥವಾ 13ನೇ ತಾರೀಕು ಒಂದು ಸತಿ ರೆಟ್ರೋಗ್ರೇಡ್ ಹೋಗುತ್ತೆ. ಮತ್ತೆ ಆ ಒಂದು ವಕ್ರತ್ಯಾಗವನ್ನು ಮಾಡಿ ಅಪ್ ಟು 2025 ಮಾರ್ಚ್ 28ರವರೆಗೂ ಕೂಡ ಕುಂಭರಾಶಿಯಲ್ಲೇ ಸೀದಾ ಆಗ್ತಾನೆ. ಅಂದರೆ ಏಕಾದಶ ದಶಮ ಹಾಗೆ ಏಕಾದಶಾಧಿಪತಿ ಶನಿ ಮಹಾತ್ಮ, ಶನಿದೇವ ಎಲ್ಲ ವಿಚಾರಗಳನ್ನು ನಾವು ತಿಳಿಸಿದ್ದೇನೆ. ಶನಿಯ ಯಾವ ಒಂದು ತತ್ವದ ಆಧಾರದ ಮೇಲಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಶನಿ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಕೊಡುತ್ತೆ. ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಶನಿ ವಕ್ರತ್ಯಾಗವನ್ನು ಮಾಡಿದ್ದಾನೆ. ವಕ್ರತ್ಯಾಗವನ್ನು ಮಾಡಿ ತನ್ನ ಪಥವನ್ನು ಇನ್ನಷ್ಟು ಫಾಸ್ಟ್ ಮಾಡಿದ್ದಾನೆ. ವಕ್ರ ಅಂದರೆ ಏನು? ರೆಟ್ರೋ ಮೋಷನ್ ಅಂತ ಅರ್ಥ. ಏನು ತಲೆ ಕೆಡಿಸ್ಕೊಳ್ಳಾಗತ್ತಿಲ್ಲ. ಬೇಕಾದಷ್ಟು ಜನ ಏನೇನು ಹೇಳ್ಬೋದು, ನಿಮಗೆ ಹಂಗೆ ಬರುತ್ತೆ, ಈ ಥರ ಬರುತ್ತೆ. ನಿಜವಾಗ್ಲೂ ನಿಮಗೆ ಶನಿ ದಶಾ ಭುಕ್ತಿ ಇದ್ದಾಗ ಮಾತ್ರ ಇದರ ಎಫೆಕ್ಟ್ ತುಂಬ ಜಾಸ್ತಿ ಇರ್ತದೆ. ಇಲ್ಲ ಅಂತರಭುಕ್ತಿಯಲ್ಲಿ ಬಂದಾಗ 2 ತಿಂಗಳು 4 ಇದ್ದಾಗ ಮಾತ್ರ ಅದರ ತತ್ವ ಸ್ವಲ್ಪ ಪ್ರಮಾಣದಲ್ಲಿರ್ತದೆ. ಅದು ಬಿಟ್ಟು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವುದೇ ವಿಚಾರ ನಿಮಗೆ ದಶಾಭುಕ್ತಿಯಲ್ಲಿದೆಯಾ, ಯಾವ ಲಗ್ನದಲ್ಲಿದೆ, ಯಾವ ಸ್ಥಾನದಲ್ಲಿ ಶನಿ ಪರಮಾತ್ಮ ನಿಮ್ಮ ಜಾತಕದಲ್ಲಿದ್ದಾನೆ, ಯಾವ ಫಲಾನುಗಳನ್ನು ಕೊಡ್ತದೆ, ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ, ಯಾವ ವಿಚಾರವನ್ನು ನೋಡಬೇಕಾಗ್ತದೆ. ಎಲ್ಲದಕ್ಕೂ ಕೂಡ ಶನಿಯನ್ನು ಒಣದು ಮಾಡೋದು ಬೇಡ. ವಿಚಾರಗಳನ್ನು ನಾನು ಹೇಳಿದ್ದೇನೆ, ಖಂಡಿತ ನೀವು ಕೂಡ ನೋಡಿದ್ದೀರಾ. ಹಲವಾರು ವಿಚಾರಗಳನ್ನು ನಿಮ್ಮ ವಿನಿಮಯ ಮಾಡಿಕೊಂಡಿದ್ದೇವೆ. 100ಕ್ಕೆ 100 ಭಾಗ ಶನಿ ರೆಟ್ರೋ ಮೋಷನ್ನಿಂದ ಸೀದಾ ಆಗೋದ್ರಿಂದ ಯಾರಿಗೆ ಅತ್ಯಂತ ಲಾಭವನ್ನು ತಂದುಕೊಡ್ತಾನೆ, ಅತ್ಯಂತ ಲಾಭವನ್ನು ಯಾರಿಗೆ ತಂದುಕೊಡ್ತಾನೆ, ಯಾರಿಗೆ ಅತ್ಯಂತ ಶ್ರೀಮಂತಿಕೆಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ, ಅನೇಕ ಕಷ್ಟಗಳನ್ನು ದೂರ ಮಾಡಿ ಶುಭತ್ವವನ್ನು ಯಾರಿಗೆ ತಂದುಕೊಡ್ತಕ್ಕಂಥದ್ದಿರುತ್ತೆ, 12 ರಾಶಿ ಲಗ್ನದವರಿಗೆ ನಾನು ಇವತ್ತು ಕೊಡ್ತಾ ಇದ್ದೇನೆ. ನೋಡಿ, ಮೊದಲ ವಿಚಾರವಾಗಿ ಮೇಷರಾಶಿ ಮೇಷಲಗ್ನಕ್ಕೆ 10 ಮತ್ತು 11ರ ಅಧಿಪತಿಯಾಗಿರ್ತಕ್ಕಂಥದ್ದು ರೆಟ್ರೋಗ್ರೇಡಲ್ಲಿದ್ದ. ಆ ರೆಟ್ರೋಗ್ರೇಡಲ್ಲಿದ್ದಾಗ ಏನಾಯಿತು ಅಂದರೆ ನಿಧಾನ, ಲಾಭ ಲಭ್ಯ ನಿಧಾನ. ಏನೇ ಪ್ರಯತ್ನ ಮಾಡಿದೆ ಗುರುಗಳೇ, ಯಾಕೋ ಯಾವುದು ಲಾಭಗಳು ಕಾಣಿಸ್ತಾ ಇಲ್ಲ ಗುರುಗಳೇ ಅಂತಕ್ಕಂಥವ್ರಿಗೆ ಕೊಂಚ ರಿಲೀಫ್ ಸಿಕ್ಬಿಡುತ್ತೆ. ಅನೇಕ ವಿಚಾರದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು, ಸ್ನೇಹಿತರ ಸಹಕಾರಗಳು, ದೀರ್ಘಕಾಲವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನಕ್ಕೆ ಬರುತ್ತೆ. ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದವರು ಈ ಒಂದು ಕಾಲ ಪೀರಿಯಡ್ ಎಲ್ಲಿ ಮಾರ್ಚ್ 28-30ರವರೆಗೂ ಕೂಡ ನೀವೇನೇನು ಸಂಗ್ರಹಣೆ ಮಾಡ್ಕೋಬೇಕೋ, ಏನೇನು ಲಾಭವನ್ನು ಹೋಲ್ಡ್ ಮಾಡ್ಕೋಬೇಕೋ ಎಲ್ಲ ವಿಚಾರವನ್ನು ಲಾಭದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಎಚ್ಚರಿಕೆ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಸಮಯ 12ರ ಸ್ಥಾನಕ್ಕೆ ಶನಿ ಬರ್ತಾನೆ. ಲಗ್ನದಿಂದ 12ರ ಸ್ಥಾನ ಸ್ವಲ್ಪ ವ್ಯಯಸ್ಥಾನ. ಅಲ್ಲಿ ಸ್ವಲ್ಪ ಸಂಕಷ್ಟಗಳು ಬರಬಹುದು ನಿಮಗೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಕೂಡ ನೀವು ಯಾವುದೇ ವಿಚಾರದಲ್ಲಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋ, ಲಾಭ ಬರ್ತಾ ಇದೆಯೋ ಅದನ್ನು ಸೇವ್ ಮಾಡಿ. ಮ್ಯಾಕ್ಸಿಮಮ್ ನಿಮಗೆ ಮುಂದೆ ಬರ್ತಕ್ಕಂಥ ಸಮಯ ತುಂಬ ಪ್ರೊಟೆಕ್ಟಬಲ್ ಆಗ್ತಕ್ಕಂಥದ್ದು ಇರ್ತದೆ. ಇದು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದೆ. ಸಾಧ್ಯವಾದಷ್ಟು ಕೂಡ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ದಿ ಮೋಸ್ಟ್ ಬೆಸ್ಟ್. ಹಾಗೆ ವೃಷಭ ರಾಶಿ ವೃಷಭ ಲಗ್ನಕ್ಕೆ ನಿಜವಾಗ್ಲೂ ತಡೆ ಹಿಡಿತಕ್ಕಂಥ ಕೆಲಸಗಳೆಲ್ಲ ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದಿರುತ್ತೆ. ರಾಜಕೀಯ, ಹಾಗೆ ನಿಮ್ಮ ಕೆಲಸ, ಯಾವುದೇ ವಿಚಾರದಲ್ಲಿ ಹೆಸರು ಕೀರ್ತಿ ಸಂಪಾದನೆ ದೀರ್ಘಕಾಲವಾಗಿ ಆಗ್ತದೆ. ಮುಂದೆ ಬರ್ತಕ್ಕಂಥ ಸಮಯನೂ ಅಷ್ಟೇ ಮ್ಯಾಕ್ಸಿಮಮ್ ಸೂಪರಾಗಿರ್ತಕ್ಕಂಥದ್ದು. ರಾಜಯೋಗ ಕಾಲ ನಿಮಗೆ ಪ್ರಾರಂಭ ಆಯಿತು ಅಂತಲೇ ತಿಳ್ಕೊಳ್ಳಿ. ವೃಷಭರಾಶಿ ವೃಷಭ ಲಗ್ನಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಶನಿ ತಂದುಕೊಡ್ತಕ್ಕಂಥದ್ದಿರುತ್ತೆ. ನಿಮ್ಮ ಜಾತಕದಲ್ಲಿ ಶನಿದಶ ಶನಿ ಭುಕ್ತಿ ಕೆಲಸ ಕಾರ್ಯಗಳು ವಿಳಂಬ ಆಗಿತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ದಿ ಮೋಸ್ಟ್ ಪ್ರಾಬಬ್ಲಿ ರಾಜಯೋಗದ ಕಾಲ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೋಡೋಣ. ನಿಜವಾಗ್ಲೂ ಇದು ನಿಮಗೆ ಸಂಧಾನದ ಕಾಲ ಅಂತಲೇ ಇಟ್ಕೊಳ್ಳಿ. ಶನಿ ಪರಮಾತ್ಮ ವಕ್ರತ್ಯಾಗವನ್ನು ಮಾಡಿ 9ರ ಸ್ಥಾನ. ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಸಂಧಾನದ ಮೂಲಕ ಅಥವಾ ಭಾಳ ವಿಶೇಷವಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕಷ್ಟಕಾಲದಲ್ಲಿದ್ದೆ ಮ್ಯಾಕ್ಸಿಮಮ್ ಯಾರಾದರೂ ಒಬ್ಬರು ನಿಮ್ಮ ಕೈ ಹಿಡಿತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಇದಷ್ಟೇ ಸತ್ಯ. ಈಗಾಗಲೇ ನಿಮಗೆ ಮುನ್ಸೂಚನೆ ಸಿಕ್ಕಿದೆ. 100ಕ್ಕೆ 100 ಭಾಗ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹ್ಯಾಂಡ್ ಹೋಲ್ಡಿಂಗ್ ಪ್ಲ್ಯಾನೆಟ್ ನಿಮಗೆ
ಸಹಾಯಸ್ತ ಸಿಗ್ತಕ್ಕಂಥದ್ದಿರುತ್ತೆ. ಅದು ಇನ್ನು ಮುಂದೆ ಬರ್ತಕ್ಕಂಥ ಸಮಯ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರೇರೇಪಣೆಯನ್ನು ಕೊಡುತ್ತೆ. ಯಾಕೆ ದಶಮ ಸ್ಥಾನಕ್ಕೆ ಬಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥದ್ದು 8 ಮತ್ತು 9ರ ಅಧಿಪತಿ ಇನ್ನಷ್ಟು ನಿಮಗೆ ಆ ವ್ಯಕ್ತಿಗಳ ಜೊತೆ ಸಹಾಯದ ಹಸ್ತ, ಅಧಿಕಾರ, ಮತ್ತೊಂದು ಎಲ್ಲ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿರ್ತಕ್ಕಂಥ ರಾಜಯೋಗ ನಿಮಗೆ ಪ್ರಾರಂಭ ಮುಂದೆ ಬರ್ತಕ್ಕಂಥ ದಿನಗಳು. ಸಾಧ್ಯವಾದಷ್ಟು ನೀವು ಅಷ್ಟಮ ಹಾಗೆ ನವಮ ಆಗಿರೋದ್ರಿಂದ ಆಗಿಂದಾಗೆ ಚೂರು ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ, ಅಥವಾ ಶಿವನ ಸ್ತೋತ್ರಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಕಟಕ ರಾಶಿ ಕಟಕ ಲಗ್ನದವರ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಎಲ್ಲ ಅಡೆತಡೆ ಜಾಸ್ತಿ ಇತ್ತು. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಅತ್ಯಂತವಾಗಿ ಯೋಗವನ್ನು ತಂದುಕೊಡುತ್ತೆ ಒಮ್ಮೊಮ್ಮೆ. ನೀವು ನಿಜವಾಗ್ಲೂ ಯಾವುದಾದ್ರೂ ರಿಸರ್ಚ್ ರಿಲೇಟೆಡಲ್ಲಿದ್ದೀರಾ, ಅಥವಾ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಅಥವಾ ಲಾಯರ್ ಆಗಿದ್ದೀರಾ, ಈ ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಧಾನ ಆಗ್ತಿತ್ತು ಕೆಲಸಗಳು ಅಂದವ್ರಿಗೆ ದಿ ಮೋಸ್ಟ್ ಪ್ರಾಬಬ್ಲಿ ಅತ್ಯಂತ ಲಾಭವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ. ಲಾಭಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಇದ್ದಾನೆ ಎಂದಾಗ 12 ಮನಿ ತುಂಬ ಜಾಸ್ತಿ ಬರುತ್ತೆ. LIC ಬರ್ಬೋದು, ಅಥವಾ ಯಾವುದಾದ್ರೂ ಹಣ ಬರ್ಬೋದು, ಭೂಮಿಯ ವಿಚಾರದಲ್ಲಿ ಲಾಭ ಲಭ್ಯ ಆಗ್ಬೋದು. ಇವೆಲ್ಲ ವಿಚಾರಗಳು ಲಾಭ ಲಭ್ಯ ಆಗ್ತದೆ. ಆದರೆ ಅಷ್ಟಮ ಸ್ಥಾನ ಅನ್ಪ್ರೆಡಿಕ್ಟಬಲ್, ಒಮ್ಮೊಮ್ಮೆ ಸಮಸ್ಯೆಗಳನ್ನು ತಂದುಕೊಟ್ಬಿಡುತ್ತೆ. ಹಾಗಾಗಿ ಶಿವನ ಅಷ್ಟೋತ್ತರ ಹಾಗೆ ಎಳ್ಳೆಣ್ಣೆ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥದ್ದು, ಬಡವರಿಗೆ ಅಥವಾ ಅಂಗವಿಕಲರಿಗೆ, ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯ, ಕಪ್ಪು ವಸ್ತ್ರ, ಕಬ್ಬಿಣದ ಸಲಕಲೆಗಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದು ನಿಮಗೆ ಅತ್ಯಂತ ಶುಭತ್ವವನ್ನು ತರುತ್ತೆ. ಹಾಗೆ ಸಿಂಹರಾಶಿ ಸಿಂಹಲಗ್ನದವ್ರನ್ನ ವಿಚಾರ ತಗೊಂಡಾಗ ನೋಡಿ, ಸಾಂಸಾರಿಕ ಜೀವನದಲ್ಲಿ ಡಿಫರೆನ್ಸ್ ಜಾಸ್ತಿ ಇತ್ತು, ಅನೇಕ ವಿಚಾರದಲ್ಲಿ ಸೋಲಾಗ್ತಿತ್ತು, ಅನೇಕ ವಿಚಾರದಲ್ಲಿ ವ್ಯಾಪಾರ ವೃದ್ಧಿ ಕಡಿಮೆ ಆಗ್ತಿತ್ತು ಅಂತಕ್ಕಂಥವ್ರಿಗೆ ಮಾರಕ ಸ್ಥಾನದ ಒಂದು ರೆಟ್ರೋಗ್ರೇಡ್ ಬಿಡುತ್ತೆ. ಮಾರಕ ಸ್ಥಾನ ಒಂದು ರೀತಿಯಾಗಿ ಡೇಂಜರಸ್ ಅಂತ ನೋಡು. ಸಾರ್ವಜನಿಕ ನೀವು ಏನೇ ಅಭಿವೃದ್ಧಿ ಬರ್ಬೋದು, ನೀವು ಇಲ್ಲಿ ಧರ್ಮಯುತವಾಗಿಲ್ಲ, ನೀವು ತಪ್ಪು ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಇದು ನಿಮಗೆ 100% ಕೇಂದ್ರ ಸ್ಥಾನವಾದರೂ ಸಹಿತ ಒಳ್ಳೆಯದಲ್ಲ. ಏಕೆಂದರೆ ಸಪ್ತಮ ಸ್ಥಾನ ಮಾರಕ, ಸರಿಯಾದಂಥ ಸನ್ಮಾರ್ಗ ಇಲ್ಲ, ನೀವು ನಿಜವಾಗ್ಲೂ ಸಫರ್ ಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ. ಆದರೆ ನೀವು ಧರ್ಮಯುತವಾಗಿದ್ದು ನ್ಯಾಯಯುತವಾಗಿದ್ದಾಗ ಮಾತ್ರ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ಇದು ಶನಿಯ ತತ್ವ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ನೋಡೋಣ. ಗುರುಗಳೇ, ಕೆಲಸಗಳು ಯಾವುದು ಸೆಟ್ ಆಗ್ತಿಲ್ಲ, ಅನೇಕ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೆ, ಅನೇಕ ರೀತಿಯಾದ ಸೈಕಲ್ ಹೊಡಿತಿದ್ದೆ, ಕೆಲಸಗಳಲ್ಲಿ ಸಮಸ್ಯೆ ಇತ್ತು, ಭಾಳ ಹಣಕಾಸಿನಲ್ಲಿ ಸಮಸ್ಯೆ ಇತ್ತು, ಸಾಲ ವಿಚಾರದಲ್ಲಿ ಸಮಸ್ಯೆ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಕೆಲಸದ ವಿಚಾರ, ಸಾಲದ ವಿಚಾರ, ಮತ್ತೊಂದು ವಿಚಾರದಲ್ಲಿ ಅತ್ಯಂತ ಶುಭತ್ವವನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ತಂದುಕೊಡುತ್ತೆ. ಈ ರೆಟ್ರೋಗ್ರೇಡ್ ಭಾಳಷ್ಟು ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸದಲ್ಲಿ ಪ್ರಗತಿ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಶನಿ ಪರಮಾತ್ಮ ತಂದುಕೊಡ್ತಕ್ಕಂಥದ್ದು ನಿಮಗೆ ಈ ಒಂದು ಕಾಲಘಟ್ಟದಲ್ಲಿರುತ್ತೆ. ಅದೇ ತುಲಾರಾಶಿ ತುಲಾಲಗ್ನದವ್ರಿಗೆ 4 ಮತ್ತು 5ರ ಅಧಿಪತಿ ಅನೇಕವಾಗಿ ಕಷ್ಟಗಳನ್ನು ಎದುರಿಸಿದ್ದೆ, ನನ್ನ ನಾಲೆಡ್ಜ್ ಸರಿ ಇರಲಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇತ್ತು, ಎಷ್ಟೇ ಪ್ರಯತ್ನ ಪಟ್ಟರು ಯಾವುದರಲ್ಲೂ ಶುಭತ್ವ ಸಿಗ್ತಾ ಇರಲಿಲ್ಲ, ಮ್ಯಾಕ್ಸಿಮಮ್ ಹಣಕಾಸಿನಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಅದು ನಿರ್ನಾಮ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಅತ್ಯಂತ ರಾಜಯೋಗ, ನಿಮ್ಮ ಬುದ್ಧಿಶಕ್ತಿಯಿಂದ ಸಕಲವನ್ನು ಜಯವನ್ನು ಮಾಡ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ಲಾಭ ಲಭ್ಯ ಆಗ್ತದೆ. ಅದೇ ರೀತಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕವ್ರಿಗೂ ಅಷ್ಟೇ ಅತ್ಯಂತ ಶುಭತ್ವ. ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಕುಜ, ಅದು ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಶನಿ ಅತ್ಯಂತ ಲಾಭವನ್ನು ತಂದುಕೊಡುತ್ತೆ. ಭೂಮಿಯ ವಿಚಾರದಲ್ಲಿ ನಿಮಗೆ ಅಡೆತಡೆ ಇತ್ತು, ಜಾಸ್ತಿ ಸಮಸ್ಯೆ ವಿಚಾರಗಳಲ್ಲಿತ್ತು, ಈಗ ಆ ವಿಚಾರ ಅಡೆತಡೆ ದೂರವಾಗಿ ಶನಿ ನಿಮಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಆದರೆ ಮಾರಕ ಸ್ಥಾನ, ಮಾರಕ ದಶ ಅಂದರೆ ಮಾರಕ ಒಂದು ಅಧಿಪತಿ ಆಗಿರೋದ್ರಿಂದ ಶನಿ ನೀವು ಆದಷ್ಟು ಶಿವನ ಪ್ರಾರ್ಥನೆಯನ್ನು ಮಾಡಬೇಕು. ವಾಹನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಹಾಗೆ ಧನುರಾಶಿ ಧನುಲಗ್ನ ವಿಚಾರ ನೋಡೋಣ. ಧನುರಾಶಿ ಧನುಲಗ್ನದವರ ವಿಚಾರದಲ್ಲಿ ಪ್ರಯತ್ನದಿಂದ ಎಷ್ಟೇ ಪ್ರಯತ್ನದಿಂದ ಸೋಲಾಗ್ತಿತ್ತು ಗುರುಗಳೇ, ಮದುವೆ ವಿಚಾರದಲ್ಲಿ ಮಾತುಕತೆಗನ್ನು ಬರ್ತಿತ್ತು ಗುರುಗಳೇ, ಕಟ್ಟಾಗ್ತಿತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ದಿ ಮೋಸ್ಟ್ ಗುಡ್ ಡೇ. ಮುಂದೆ ಬರ್ತಕ್ಕಂಥ ಆ ವಿಚಾರ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ರಿಪೋರ್ಟ್ಸ್ ಇರ್ಬೋದು, ಅಥವಾ ಏನಾದರೂ ನೀವು ಮೀಡಿಯಾದಲ್ಲಿರ್ಬೋದು, ಸ್ಪೋರ್ಟಲ್ಲಿರ್ಬೋದು, ಈ ವಿಚಾರದಲ್ಲಿ ದೀರ್ಘಕಾಲವಾಗಿರ್ತಕ್ಕಂಥ ಫಲಲಭ್ಯ, ಮುಂದೆ ಬರ್ತಕ್ಕಂಥ ಸಮಯನೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ. ಹಾಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ವಿಚಾರ, ಕುಟುಂಬದಲ್ಲಿ ಅಶಾಂತಿ ಇತ್ತು, ಹಣಕಾಸಿನಲ್ಲಿ ನಿಧಾನ ಮಂದಗತಿ ಇತ್ತು ಅಂತಕ್ಕಂಥವ್ರಿಗೆ ದಿ ಮೋಸ್ಟ್ ಗುಡ್ ಟೈಮ್ಸ್ ಆರ್ ಸ್ಟಾರ್ಟ್. ಮ್ಯಾಕ್ಸಿಮಮ್ ಗುಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಕೂಡ ತನ್ನ ಪ್ರೀತಿಯನ್ನು ಆದಷ್ಟು ಕೂಡ ತಮ್ಮ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಯಾವಾಗಲೂ ಕೂಡ ತಾನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ವಿಶೇಷವಾಗಿರ್ತಕ್ಕಂಥ ಕಾಳಜಿಗಳು ಜಾಸ್ತಿ ಆಗುತ್ತೆ. ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ.
ಅದೇ ರೀತಿಯಾಗಿ ಕುಂಭಲಗ್ನದವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ, ಶಶಯೋಗ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. ಏನೇ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಮುಂದೆ ಬರ್ತಕ್ಕಂಥ ಸಮಯನೂ ಅಷ್ಟೇ 100ಕ್ಕೆ 100 ಧನ ಸಂಪಾದನೆ ಇರುತ್ತೆ. ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಪಾತ್ರರಿಗೆ ಅಂದರೆ ಪ್ರೇರಣೆಯನ್ನು ಕೊಡ್ತೀರಾ, ಪ್ರಿಯಾರಿಟಿ ಕೊಡ್ತಕ್ಕಂಥದ್ದಿರುತ್ತೆ. ನಿಜವಾಗ್ಲೂ ತುಂಬ ಒಳ್ಳೆಯ ಕಾಲ, ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ದಿ ಮೋಸ್ಟ್ ಗುಡ್ ಟೈಮ್. ಹಾಗೆ ಕೊನೆಯ ವಿಚಾರದಲ್ಲಿ ತಗೊಂಡಾಗ ಮೀನರಾಶಿ ಮೀನಲಗ್ನದವ್ರನ್ನ ವಿಚಾರ ತಗೊಳ್ಳೋಣ. 12ರ ಸ್ಥಾನದ ಅಧಿಪತಿ. ಏನಾದರೂ ನೀವು ವಿದೇಶ ಪ್ರಯಾಣದಲ್ಲಿದ್ದೀರಾ, ವಿದೇಶಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ, ಸಮಸ್ಯೆ ಆಗ್ತಿತ್ತು, ನನ್ನ ಕೆಲಸಗಳು ಏನೇ ಪ್ರಯತ್ನ ಆ ಒಂದು ಕ್ಷೇತ್ರ ಫಲದಲ್ಲಿ ಇರಲಿಲ್ಲ, ಆಧ್ಯಾತ್ಮಿಕವಾಗಿ ಅಡೆತಡೆ ಆಗ್ತಿತ್ತು, ದೈವಿಕ ಮನೋಭಾವ ಕಡಿಮೆ ಆಗಿತ್ತು ಅಂತಕ್ಕಂಥವ್ರಿಗೆ ನಿಮಗೆ ಮ್ಯಾಕ್ಸಿಮಮ್ ಈ ಕ್ಷೇತ್ರ ಫಲ ಈಗ ಆದಷ್ಟು ಶೀಘ್ರವಾಗಿ ಫಲ ಲಭ್ಯ ಆಗುತ್ತೆ. ಆದರೆ 12ರ ಸ್ಥಾನ ವ್ಯಯಸ್ಥಾನ. 12ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾಗ ವ್ಯಯ. 12ರ ಸ್ಥಾನ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರ, ದೈವಿಕವಾಗಿರ್ತಕ್ಕಂಥ ಒಲವನ್ನು ಬೆಳೆಸ್ಕೊಳ್ಳಿ. ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ. ನಿಜವಾಗ್ಲೂ ಸಮಸ್ಯೆ ಕಡಿಮೆ ಆಗ್ತದೆ. ಭಾಳ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ಅನೇಕ ವಿಚಾರಗಳು ನಿಮಗೆ ಎದುರಿಸ್ತಕ್ಕಂಥ ಯಾರೇ ವಿಚಾರಗಳನ್ನು ಮಾಡಿದ್ರು ಅದನ್ನು ಸೈಡಿಗೆ ಬದಿಗಿಟ್ಟು ಒಳ್ಳೆಯ ವಿಚಾರವನ್ನು ತಲೆಲಿಟ್ಕೊಳ್ಳಿ. ಯಾವತ್ತು ಶನಿ ನಿಮ್ಮ ಒಳ್ಳೆಯ ವಿಚಾರಕ್ಕೆ ಪ್ರಾಧಾನ್ಯತೆ, ಧರ್ಮ ವಿಚಾರವಾಗಿ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದಿರುತ್ತೆ. ನಿನ್ನ ಕರ್ಮ ಫಲದಾತ, ನೀನು ಏನು ಒಳ್ಳೆಯ ಕರ್ಮ ಮಾಡಿರ್ತೀಯೋ ಆ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ. ಆದಷ್ಟು ಕೂಡ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ ಶಿವನ ದೇವಸ್ಥಾನವನ್ನು ಚಾಂಟ್ ಮಾಡಿ ಧರ್ಮಯುತವಾಗಿರ್ತಕ್ಕಂಥ ನಡೆಯನ್ನು ನಡೆಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.